ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಅಗ್ನಿದಗ್ಧ ಗೃಹಾದಿ ವರ್ಣನವೆಂಬ 43ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ಸರಸ್ವತಿಯು ಆ ವಿದೂರಥ ಮಹಾರಾಜನಿಗೆ ಹೇಗೆ ನಾವು ಸ್ವಪ್ನದಲ್ಲಿ ಕಾಣುವ ಲೋಕವು ಅಲ್ಲಿನ ಜನರು ಸತ್ಯವೆಂದೇ ಭಾವಿಸುತ್ತೇವೋ ಅದರಂತೆಯೇ ಎಚ್ಚರದಲ್ಲಿ ಕಾಣುವ ಲೋಕವು ಮತ್ತು ಅದರಲ್ಲಿನ ಜನರನ್ನು ಸತ್ಯವೆಂದೇ ಭಾವಿಸುತ್ತೇವೆ. ಆದರೆ ಅದೆಲ್ಲವೂ ಒಂದೇ ಮನಸ್ಸಿನ ಚಿದಾಕಾಶದಲ್ಲಿ ನಡೆಯುತ್ತಿರುವ ಭಾಸಗಳು ಎಂದು ವಸಿಷ್ಠರು ಶ್ರೀರಾಮನಿಗೆ ಮನವರಿಕೆ ಮಾಡಿಕೊಡುತ್ತಿರುವಾಗ ಸರಸ್ವತಿಯ ಮಾತುಗಳನ್ನು ಹೇಳುತ್ತಿರುವರು. ಸರಸ್ವತಿಯು ಹೇಳುತ್ತಾಳೆ, ಎಳೆಯ ರಾಜನೇ, ಪ್ರಶಸ್ತವಾದ ಈ ಯುದ್ಧದಲ್ಲಿ ನೀನು ಮೃತನಾಗಬೇಕು. ಏಕೆಂದರೆ ಆ ಸಮಯದಲ್ಲಿ ಆ ರಾಜನಾದವನು ತಾನು ತನ್ನ ಹಿಂದಿನ ಜನ್ಮಕ್ಕೆ ಅಂದರೆ ಪದ್ಮರಾಜನಾಗಿ ಲೀಲೆಯ ಪತಿಯಾಗಿದ್ದಂತಹ ಆ ಒಂದು ದೇಹಕ್ಕೆ ಹಿಂತಿರುಗಬೇಕೆಂದು ಬಯಸುತ್ತಾನೆ. ಆದರೆ ಅದೇ ಅಂತಃಪುರದಿಂದ ಲೀಲಾದೇವಿಯು ಸರಸ್ವತೀ ದೇವಿಯು ತಮ್ಮ ಶರೀರವನ್ನು ಅಲ್ಲೇ ಬಿಟ್ಟು ತಮ್ಮ ಮನೋಶರೀರದಿಂದ ಸೂಕ್ಷ್ಮ ಶರೀರದಿಂದ ಇಲ್ಲಿಗೆ ಬಂದಿದ್ದಾರೆ. ಆದರೆ ಇಲ್ಲಿ ರಾಜನು ಸ್ಥೂಲ ಶರೀರದಲ್ಲಿದ್ದಾನೆ. ಆ ಸ್ಥೂಲ ಶರೀರದಿಂದ ಆತ ತನ್ನ ಹಿಂದಿನ ಜನ್ಮಕ್ಕೆ ಅಥವಾ ಹಿಂದಿನ ಸರ್ಗಕ್ಕೆ ಹೋಗಲು, ಆ ಹಿಂದಿನ ರಾಜಧಾನಿಗೆ ಹೋಗಲು ಸಾಧ್ಯವಾಗುವುದಿಲ್ಲ. ಆ ಕಾರಣದಿಂದಾಗಿ ಸರಸ್ವತೀ ದೇವಿಯು ಆತನಿಗೆ ನೀನು ಈ ಪ್ರಶಸ್ತವಾದ ಯುದ್ಧದಲ್ಲಿ ಮೃತನಾಗಬೇಕು, ಅನಂತರ ನಿನ್ನ ಹಿಂದಿನ ರಾಜ್ಯವು ಸಿಕ್ಕುವುದು. ಅಂದರೆ ಸರಸ್ವತೀ ದೇವಿಯು ಮಾಡಿದ ಕೃಪೆಯಿಂದಾಗಿ ಆತ ತನ್ನ ಹಿಂದಿನ ದೇಹಕ್ಕೆ ಹಿಂದಿರುಗುವಂತೆಯೂ ಮತ್ತೆ ಲೀಲೆಯ ಪತಿಯಾದ ಪದ್ಮರಾಜನಾಗುವಂತೆಯೂ ಆತನಿಗೆ ಹಾರೈಕೆ ಮಾಡಿದ್ದಾಳೆ. ಇದೆಲ್ಲವೂ ನಿನಗೆ ಈಗಲೇ ಪ್ರತ್ಯಕ್ಷವಾಗುವುದು. ಕುಮಾರಿ ಮಂತ್ರಿಗಳೊಡನೆ ನೀನು ನಿನ್ನ ಹಿಂದಿನ ರಾಜಧಾನಿಗೆ ಬಂದು ಅಲ್ಲಿ ಶವವಾಗಿ ಬಿದ್ದಿರುವ ನಿನ್ನ ಶರೀರವನ್ನು ಪಡೆ. ನಾವು ಬಂದಂತೆಯೇ ವಾಯುರೂಪದಿಂದ ಹೊರಟು ಹೋಗುವೆವು. ನೀನು ಕುಮಾರಿ ಮಂತ್ರಿಗಳೊಡನೆ ಆ ದೇಶಕ್ಕೆ ಬಾ. ಕುದುರೆಯ ಗತಿಯು ಬೇರೆ, ಕತ್ತೆ ಒಂಟೆಗಳ ಗತಿಯು ಬೇರೆ, ಮದವೇರಿ ಮದೋದಕವು ಸ್ರವಿಸುತ್ತಿರುವ ಮದ್ದಾನೆಯ ಗತಿಯೇ ಬೇರೆ. ಅದರಿಂದ ನಾವು ಹೋಗುವಂತೆ, ಅಂದರೆ ಲೀಲಾದೇವಿಯು ಸರಸ್ವತೀ ದೇವಿಯು ತಮ್ಮ ಹಿಂದಿನ ಸರ್ಗಕ್ಕೆ ಹಿಂದಿರುಗುವಂತೆ ಈ ವಿದೂರಥ ರಾಜನು ಹಿಂದಿನ ಸರ್ಗಕ್ಕೆ ಹೋಗಿ ಪದ್ಮರಾಜನ ದೇಹದಲ್ಲಿ ಪ್ರವೇಶಿಸುವುದು ಸಾಧ್ಯವಿಲ್ಲ. ನೀನು ಬರುವಂತಿಲ್ಲ. ಹೀಗೆ ಮುದ್ದಾಗಿ ಅವರಿಬ್ಬರು ಮಾತನಾಡುತ್ತಿರುವ ಹಾಗೆಯೇ ರಾಜಪುರುಷನೊಬ್ಬನು ಕಳವಳದಿಂದ ಬಂದು ಊರ್ಧ್ವಸ್ಥಿತನಾಗಿಯೇ ಹೀಗೆ ನುಡಿದನು. ಪ್ರಭುವೇ, ಬಾಣ, ಚಕ್ರ, ಖಡ್ಗ, ಗದ, ಪರಿಘಗಳ ಮಳೆಗರೆಯುತ್ತಾ ದೊಡ್ಡ ಶತ್ರು ಸೈನ್ಯವು ಉದ್ಧತವಾಗಿ ಪ್ರಳಯಾರ್ಣವದಂತೆ ಬಂದಿರುವುದು. ಪ್ರಳಯ ವಾಯುವು ಹಾರಿಸಿ ತಂದಿರುವ ಕುಲಾಚಲಗಳ ಶಿಲೆಗಳು ಎಂಬಂತಿರುವ ಗದಾ ಶಕ್ತಿ ಭುಷುಂಡಿಗಳ ಮಳೆಯನ್ನು ತೃಪ್ತಿಯಾಗುವಷ್ಟು ಕರೆಯುತ್ತಿರುವುದು. ಬೆಟ್ಟದಂತಿರುವ ಈ ಪಟ್ಟಣವು ಬೆಂಕಿಗೆ ಸಿಕ್ಕಿರುವುದು. ದಿಕ್ಕೆಲ್ಲವೂ ಉರಿಯುತ್ತಿರುವುದು. ಬೆಂಕಿಯು ಚಟಚಟ ಎಂದು ಉರಿಯುತ್ತಾ ಈ ನಗರವನ್ನು ಸುಡುತ್ತಿರುವುದು. ಧೂಮ ಮಹಾಪರ್ವತಗಳು ಪ್ರಳಯ ಮೇಘಗಳ ಗುಂಪೋ ಎನ್ನುವಂತೆ ಇದ್ದು ಬಲವಂತವಾಗಿ ಹಾರುವುದಕ್ಕೆ ಯತ್ನಿಸುತ್ತಿರುವ ಗರುಡರಂತೆ ಇರುವುದು. ವಸಿಷ್ಠರು ಹೇಳುತ್ತಾರೆ, ರಾಜಪುರುಷನು ಕಳವಳಗೊಂಡು ಹೀಗೆ ಹೇಳುತ್ತಿದ್ದ ಹಾಗೆಯೇ ಭಯಂಕರವಾದ ಕೋಲಾಹಲ ಶಬ್ದವು ತಟಗಳನ್ನೆಲ್ಲ ತುಂಬುತ್ತಾ ಹೊರಗೆ ತಾನಾಯಿತು. ಬಲವಂತವಾಗಿ ಕಿವಿಯವರೆಗೆ ಎಳೆದು ವರ್ಷ ಮಾಡುತ್ತಿರುವ ಬಿಲ್ಗಾರರ ಧನುಷ್ಠಂಕಾರವು, ವೇಗವಾಗಿ ನುಗ್ಗುತ್ತಾಗಿರುವ ಅತಿ ಮತ್ತವಾದ ಆನೆಗಳ ಘೀಳಿಡುವಿಕೆಯು, ನಗರವನ್ನೆಲ್ಲ ಸುಡುತ್ತಿರುವ ಅಗ್ನಿ ಜ್ವಾಲೆಗಳ ಚಟಚಟಾತ್ಕಾರವು, ಹೆಂಡಿರು ಮಕ್ಕಳು ಸುಟ್ಟುಹೋದ ಪೌರರ ವಿಲ ಎಲ ಎಂಬ ಮಹಾಶಬ್ದವು, ಅತ್ತಿತ್ತ ಹಾರುತ್ತಿರುವ ಅಗ್ನಿಖಂಡಗಳ ಠಂಕಾರವು, ನೆಗೆಯುತ್ತಿರುವ ಉರಿ ನಾಲಿಗೆಗಳ ಧಗ ಶಬ್ದವು ತಾವಾದವು. ಆ ಅರ್ಧರಾತ್ರಿಯಲ್ಲಿ ಆ ಮಹಾಪುರವು ಹೀಗೆ ಗದ್ದಲಗೊಂಡಿರುವುದನ್ನು ಆ ದೇವಿಯರು, ಮಂತ್ರಿಯು, ವಿದೂರಥ ರಾಜನು ಅರಮನೆಯ ಕಿಟಕಿಯಲ್ಲಿ ನಿಂತು ನೋಡಿದರು. ಪ್ರಳಯಾಗ್ನಿಗೆ ಸಿಕ್ಕಿ ಸಂಕ್ಷುಬ್ಧವಾಗಿರುವ ಪ್ರಳಯಾರ್ಣವದಂತೆ ಉಗ್ರವಾದ ಆಯುಧಗಳೆಂಬ ಮೇಘಮಾಲೆಯುಳ್ಳ ಪರಬಲದಿಂದ ಆ ಪುರವು ಆಕ್ರಾಂತವಾಗಿರುವುದನ್ನು ಅವರು ಕಂಡರು. ಮೇರು ಪರ್ವತವನ್ನು ಕಬಳಿಸುವ ಕಲ್ಪಾಗ್ನಿ ಜ್ವಾಲೆಗಳು ಎಂಬಂತಿರುವ ಅಗ್ನಿ ಜ್ವಾಲೆಗಳು ನಗರವನ್ನು ಸುಡುತ್ತಾ ಆಕಾಶದವರೆಗೂ ಏಳುತ್ತಿದ್ದವು. ಕೈಗೆ ಸಿಕ್ಕಿದುದನ್ನು ಕದಿಯುತ್ತಾ ಮಹಾಮೇಘ ಗರ್ಜನೆಗಳಂತೆ ಪ್ರಬಲವಾಗಿ ಗರ್ಜಿಸುತ್ತಿರುವ ಕಳ್ಳರಿಂದ ಘೋರವಾಗಿತ್ತು. ಪುಷ್ಕರ ಆವರ್ತಗಳೆಂಬ ಪ್ರಳಯ ಮೇಘಗಳಂತಿರುವ ಧೂಮ ಮೇಘಗಳಿಂದ ಆಕಾಶವೆಲ್ಲವೂ ಮುಚ್ಚಿ ಹೋಗಿತ್ತು. ಹಾರುತ್ತಿರುವ ಚಿನ್ನದ ಕಲಶಗಳು ಎಂಬಂತಿರುವ ಜ್ವಾಲಾಪುಂಜಗಳಿಂದ ತುಂಬಿ ಹೋಗಿತ್ತು. ಹಾರಾಡುತ್ತಿರುವ ಉರಿಯುತ್ತಿರುವ ಗುಲ್ಮ ಖಂಡಗಳಿಂದ
ನಕ್ಷತ್ರಗಳಿಂದ ತುಂಬಿರುವ ಆಕಾಶದಂತೆ ಉಗ್ರವಾಗಿತ್ತು. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಕೊಳ್ಳಿಗಳು ಹಾರುತ್ತಿರಲು ಮನೆ ಮನೆಯು ಅಗ್ನಿಪರ್ವತದಂತಿತ್ತು. ಸೋತ ಸೈನ್ಯವು ಊರಿನ ಕಡೆ ಓಡಿ ಬರುತ್ತಿತ್ತು. ಮೇಘಗಳವರೆಗೂ ಕಿಡಿಗಳು ಹಾರುತ್ತಿದ್ದವು. ಉಗ್ರವಾಗಿ ಗರ್ಜಿಸುತ್ತಾ ಶತ್ರು ಸೈನಿಕರು ರಾಜಧಾನಿಯನ್ನು ಸಂಪೂರ್ಣವಾಗಿ ದಹಿಸುತ್ತಿರಲು ಪುರಜನರ ಆಕ್ರಂದನವು ಕರ್ಕಶವಾಗಿತ್ತು. ಬೆಂಕಿಯ ಕಿಡಿಗಳು ಬಾಣಗಳು ಆಕಾಶವನ್ನು ಮುಚ್ಚಿಬಿಟ್ಟಿದ್ದವು. ಅನೇಕ ಆಯುಧಗಳಿಂದಲೂ ಶಿಲಾಖಂಡಗಳಿಂದಲೂ ಏಟು ತಿಂದು ಪಟ್ಟಣವು ಬಿದ್ದು ಹೊರಳುತ್ತಿತ್ತು. ಆನೆಗಳ ಗುಂಪಿನ ತುಳಿತಕ್ಕೆ ಸಿಕ್ಕಿ ಸದ್ಭಟರು ಚೂರ್ಣವಾಗುತ್ತಿದ್ದರು. ಓಡುತ್ತಿರುವ ಕಳ್ಳರನ್ನು ಕತ್ತರಿಸಿ ಹಾಕಲು ಅವರು ತಂದಿದ್ದ ಮಹಾಧನವೆಲ್ಲವೂ ಅಲ್ಲಿ ಚೆಲ್ಲುತ್ತಿತ್ತು. ಬೆಂಕಿಯ ರಾಶಿಯಲ್ಲಿ ಬಿದ್ದು ಹೋದ ಗಂಡು ಹೆಣ್ಣುಗಳು ಉಗ್ರವಾಗಿ ರೋಧಿಸುತ್ತಿದ್ದರು. ಸುಟ್ಟು ಒಡೆಯುತ್ತಿರುವ ಚಟ್ಟಿಗೆಗಳು ಚಟನೆ ಸೀಳುತ್ತಿದ್ದವು. ದೊಡ್ಡ ದೊಡ್ಡ ಕೋಳಿಗಳು ಹಾರಿ ಆಕಾಶದಲ್ಲಿ ಸುತ್ತುತ್ತಿರಲು ಶತಸೂರ್ಯರು ನಭಸ್ಥಳದಲ್ಲಿ ಉದಯವಾದರೋ ಎಂಬಂತಿತ್ತು. ಅಂದರೆ ಆ ಕೊಳ್ಳಿಗಳು, ದೊಡ್ಡ ದೊಡ್ಡ ಕೊಳ್ಳಿಗಳು ಆಕಾಶದಲ್ಲಿ ಹಾರಾಡುತ್ತಾ ಸುತ್ತುತ್ತಿರುವಾಗ ಶತಸೂರ್ಯರು ನಭಸ್ಥಳದಲ್ಲಿ ಉದಯವಾದರೋ ಎಂಬಂತಿತ್ತು. ಭೂಮಿ ತಲವು ಅಗ್ನಿ ಶಿಖರಗಳಿಂದ ತುಂಬಿತ್ತು. ಕೊಳ್ಳಿಗಳು ಬಿದ್ದು ನಗರದ ಹೊರವಲಯದಲ್ಲಿದ್ದ ಬಿದಿರು ಮೆಳೆಗಳು ಹತ್ತಿಕೊಂಡು ಕ್ರೇಂಕಾರ ಮಾಡುತ್ತಾ ಉರಿಯುತ್ತಿದ್ದವು. ಸುಟ್ಟು ಹೋದ ಪ್ರಾಣಿಗಳು ಕೂಗಿಕೊಳ್ಳುವುದನ್ನು ಕೇಳಿ ಸಕಲ ಸೈನಿಕರು ರೋದನ ಮಾಡುತ್ತಿದ್ದರು. ಧೂಳು ಮಾತ್ರ ಉಳಿಯುವಂತೆ ರಾಜಸೌಭಾಗ್ಯವನ್ನೆಲ್ಲ ಸ್ವಾಹ ಮಾಡಿ ಬೆಳೆದ ಹುತಾಶನನು ಆ ಅಗ್ನಿದೇವನು ತೃಪ್ತನಾಗಿದ್ದನು. ಆದರೂ ಆ ಹೊಟ್ಟೆಬಾಕನು ಉಳಿದಿರುವ ಎಲ್ಲವನ್ನು ಗ್ರಾಸ ಮಾಡಿಬಿಡಬೇಕೆಂದು ಯತ್ನ ಮಾಡುತ್ತಿದ್ದನು. ಆಕಸ್ಮಿಕವಾಗಿ ಆಗುತ್ತಿರುವ ಆತ್ಕಾರ ಢಾತ್ಕಾರಗಳಿಂದಲೂ ಅಗ್ನಿದಾಹಗಳಿಂದಲೂ ಮನೆಗಳು ನೋಡುವುದಕ್ಕೆ ಆಗದಂತೆ ಆಗಿದ್ದವು. ಅನಂತ ಜಂತುಗಳ ಅನ್ನವನ್ನು ತಿಂದಿದ್ದರು. ವನ್ಹಿಯು ಚಾವಣಿಗೆಯ ಕಟ್ಟಿಗೆಗಳನ್ನು ತಿನ್ನಬೇಕೆಂದು ಆಶಿಸುತ್ತಿದ್ದನು. ತಮ್ಮ ಹೆಂಡಿರು ಮಕ್ಕಳು ತಮ್ಮ ಕಣ್ಣೆದುರಿಗೆ ಸುಟ್ಟು ಹೋಗುವುದನ್ನು ಕಂಡು ಅವರನ್ನು ರಕ್ಷಿಸಿಕೊಳ್ಳಲು ಯತ್ನಿಸುತ್ತಿರುವ ಯೋಧರು ಆಡಿಕೊಳ್ಳುತ್ತಿರುವ ಮಾತುಗಳನ್ನು ವಿದೂರಥ ರಾಜನು ಕೇಳಿದನು. ತಂಪಾಗಿ ತಾಪಕ್ಕೆ ಎಡೆಗೊಡದೆ ಬೆಳೆದಿದ್ದ ಗೃಹವೃಕ್ಷಗಳನ್ನು ಮತ್ತ ಮಾರುತವು ಖರಖರನೆ ಶಬ್ದ ಮಾಡುತ್ತಾ ಹೊತ್ತುಕೊಂಡು ಹೋಯಿತು. ಹಿಮಶೀತಲರಾಗಿದ್ದ ಪತ್ನಿಯರು ದಗ್ಧರಾದರು. ಆನೆಗಳ ದೇಹಗಳಲ್ಲಿ ಮಗ್ನರಾದರು. ಮಹಾತ್ಮರ ಮನಸ್ಸುಗಳಲ್ಲಿ ವಿಜ್ಞಾನ ಸೂಕ್ತಗಳು ಮಗ್ನವಾಗುವಂತೆ ಆದರು. ಭರ್ರನ್ನೇ ಬೀಸುವ ಗಾಳಿಯಿಂದ ಹಾರಿ ಬಂದು ಬಿದ್ದ ಜ್ವಾಲೆಗಳು ತರುಣಿಯರ ಮುಡಿಯಲ್ಲಿ ಸಿಕ್ಕಿಕೊಂಡು ತರಗೆಲೆಗಳ ರಾಶಿಯಲ್ಲಿ ಉರಿಯುವಂತೆ ಉರಿಯುತ್ತಿರುವವು. ಸುತ್ತಿಕೊಂಡು ಹೋಗುವುದರಿಂದ ದೀರ್ಘವಾಗಿ ಕಾಣುತ್ತಾ ಮೇಲಕ್ಕೆ ಏರುವ ತರಂಗಗಳಿಂದ ಕೂಡಿರುವ ಆ ಧೂಮ ಯಮುನಾ ನದಿಯು ನೋಡುತ್ತಿರುವಂತೆ ಆಕಾಶಗಂಗೆಯನ್ನು ಸೇರಲು ಹೋಗುತ್ತಿರುವುದು. ಈ ಧೂಮ ನದಿಯು ಕೊಳ್ಳಿಗಳೆಂಬ ತೇಲುವ ಕಾಷ್ಠಗಳು, ಅಗ್ನಿ ಕಣಗಳೆಂಬ ಬುದ್ಬುದಗಳು ಉಳ್ಳದ್ದಾಗಿ ಮೇಲಕ್ಕೆ ಹರಿಯುತ್ತಾ ವೈಮಾನಿಕರನ್ನು ಕುರುಡು ಮಾಡುತ್ತಿರುವುದು. ಮಗಳೇ, ಇವಳ ತಾಯಿ, ತಂದೆ, ಅಣ್ಣ, ಅಳಿಯ, ಮಗು ಎಲ್ಲರೂ ಈ ಮನೆಯಲ್ಲಿ ಸುಟ್ಟು ಹೋದರು ಎನ್ನುವಷ್ಟರಲ್ಲಿ ಅವಳೂ ಪ್ರಜ್ವಲಿಸುತ್ತಿರುವ ಬೆಂಕಿಗೆ ಸಿಕ್ಕಿ ಸುಟ್ಟು ಹೋದಳು. ಅಯ್ಯಯ್ಯೋ, ಬೇಗಮ, ಈ ಮನೆಯೆಲ್ಲವೂ ಬೆಂಕಿಯಾಗಿರುವುದು. ಪ್ರಳಯದಲ್ಲಿ ಸುಮೇರು ಪರ್ವತವು ಬೀಳುವಂತೆ ಇದು ಇನ್ನೇನು ಬಿದ್ದು ಹೋಗುವುದು. ಅಯ್ಯೋ, ಶರ, ಶಿಲಾ, ಶಕ್ತಿ, ಕುಂತ, ಪ್ರಾಸ, ಖಡ್ಗ ಮೊದಲಾದ ಆಯುಧಗಳು ಗವಾಕ್ಷ ಜಾಲಗಳೆಂಬ ಸಂಧ್ಯಾಮೇಘ ಸಮುದಾಯಗಳನ್ನು ಶಲಭಗಳಂತೆ ಹೋಗುತ್ತಿರುವವು. ಜ್ವಾಲೆಗಳೆಂಬ ಪ್ರವಾಹಗಳು ಸುರಿಯುತ್ತಾ ಆಕಾಶದಲ್ಲಿ ಹುಟ್ಟಿದ ಜಲಪ್ರವಾಹಗಳು ಉರಿಯುತ್ತಿರುವ ಬಡಬಾಗ್ನಿಯನ್ನು ಸೇರುವಂತೆ ಆಕಾಶದಲ್ಲಿ ಹೋಗುತ್ತಿರುವ ಧೂಮ ನದಿಯನ್ನು ಸೇರುತ್ತಿರುವವು. ಹೊಗೆಗಳು ಮಹಾಮೇಘಗಳನ್ನು, ಅಗ್ನಿಜ್ವಾಲೆಗಳು ಪರ್ವತಗಳ ಶಿಖರಗಳನ್ನು ಹೋಲುತ್ತಿರಲು ಕಾಮಾಸಕ್ತರ ಹೃದಯಗಳಂತೆ ಸರಸಗಳಾಗಿದ್ದ ವಸ್ತುಗಳು ಒಣಗುತ್ತಿರುವವು. ವೃಕ್ಷಗಳು ಸ್ತಂಭಗಳಾಗಿ ನಮ್ಮನ್ನು ಕಟ್ಟುವವು ಎಂಬ ಕೋಪದಿಂದ ವೃಕ್ಷ ಪಂಕ್ತಿಗಳನ್ನೇ ಆನೆಗಳು ಕಟಗೆಂದು ಸಚೀತ್ಕಾರವಾಗಿ ಮುರಿಯುತ್ತಿರುವವು. ಹೂವು ಹಣ್ಣುಗಳಿಂದ ಮನೋಹರವಾಗಿದ್ದ ಗೃಹದ್ರುಮಗಳು ಎಲ್ಲವೂ ಹೋಗಲು ಮನೆ ಸುಟ್ಟುಕೊಂಡು ನಿರ್ಗತಿಕರಾದವರಂತೆ ಆಗಿ ನೋಡಿದರೆ ಅಯ್ಯೋ ಎನ್ನುವಂತಿರುವವು. ಮಾತಾ ಪಿತೃವಿಹೀನರಾದ ಬಾಲಕರು ತಲೆಮರೆಸಿಕೊಳ್ಳಬೇಕೆಂದು ನೆರಳನ್ನು ಹುಡುಕುತ್ತಾ ರಾಜಬೀದಿಯಲ್ಲಿ ಬರುತ್ತಿರುವಾಗ ಗೋಡೆಯು ಬಿದ್ದು ಅವರು ಹತರಾದರು. ಉರಿಯುತ್ತಿರುವ ಮನೆಯ ಮೇಲುಚಾವಣಿಗಳನ್ನು ಗಾಳಿಯು ಹಾರಿಸಿಕೊಂಡು ಬರುತ್ತಿರುವುದನ್ನು ಕಂಡು ರಣಭೂಮಿಯಲ್ಲಿದ್ದ ಹೆಣ್ಣಾನೆಗಳು ಹೆದರಿ ಓಡುತ್ತಿರುವವು. ಕತ್ತಿಯ ಏಟಿನಿಂದ ಮುರಿಯದೆ ಉಳಿದುಕೊಂಡಿದ್ದ ಹೆಗ್ಗತ್ತಿನ ಮೇಲೆ ಭಾರಿಯ ಕೊಳ್ಳಿಯೊಂದು ಬಿದ್ದು ಮುರಿಯುವಷ್ಟರಲ್ಲಿ ಕವಣೆಯ ಕಲ್ಲೊಂದು ಬಂದು ಸಿಡಿಲಿನ ಹಾಗೆ ಆ ಮನುಷ್ಯನ ಮೇಲೆ ಬಿತ್ತು. ಒಂದು ಕಡೆ ಹಸು, ಕುದುರೆ, ಎಮ್ಮೆ, ಆನೆ, ಒಂಟೆ, ನಾಯಿ, ನರಿ, ಟಗರುಗಳೆಲ್ಲವೂ ದಾರಿಗೆ ಅಡ್ಡವಾಗಿ ನಿಂತು ಯುದ್ಧವನ್ನು ಘೋಷಿಸುವಂತಿರುವವು. ಅಳುತ್ತಿರುವ ಹೆಂಗಸರು
ಅಳುತ್ತಿರುವ ಹೆಂಗಸರು ಬಟ್ಟೆಗಳು ಪಟಪಟನೆಂದು ಶಬ್ದ ಮಾಡುತ್ತಿರಲು ಕಣ್ಣೀರಿನ ಬಿಂದುಗಳೆಂಬ ದುಂಬಿಗಳು ಸುತ್ತಿಕೊಂಡಿರುವ ಸ್ಥಳಪದ್ಮಿನಿಯರೋ ಎಂಬಂತಿರುವವು. ಮತ್ತೊಂದು ಕಡೆಯಲ್ಲಿ ನೋಡು, ಆನೆ ಮರಿಗಳು ಕೊಂಬೆಗಳನ್ನು ಬಗ್ಗಿಸಿಕೊಳ್ಳುವಂತೆ ಅಶೋಕ ಪುಷ್ಪಗಳಂತೆ ಕೆಂಪಾಗಿರುವ ಸಣ್ಣ ಸಣ್ಣ ಉರಿಗಳು ಹೆಂಗಸರ ಮುಂಗುರುಳುಗಳನ್ನು ಮುಟ್ಟುತ್ತಿರುವವು. ಈ ಹರಿಣಶಾಭಾಕ್ಷಿಯ ಮನೋಹರವಾದ ರೆಪ್ಪೆಗಳಲ್ಲಿಯೂ ಅಗ್ನಿಶಿಕೆಯು ಕುಮಾರ್ಗಗಳಲ್ಲಿ ಹೇಗೋ ಹಾಗೆ ಒಂದೇ ಗಳಿಗೆ ನಿಂತಿರುವುದು. ತಾನು ಬೆಂಕಿಗೆ ಸಿಕ್ಕಿದ್ದರೂ ಇಲ್ಲೊಬ್ಬನು ಹೆಂಡತಿಯನ್ನು ಬಿಟ್ಟು ಹೋಗಲಾರದೇ ಇರುವನು. ಪ್ರಾಣಿಗಳಿಗೆ ಸ್ನೇಹವೆಂಬ ಬಲೆಯು ಕತ್ತರಿಸಲು ಬಾರದಷ್ಟು ಬಲವಾಗಿರುವುದು. ಆನೆಯೊಂದು ಉರಿಯುತ್ತಿರುವ ಮರವನ್ನು ಕೀಳಲು ಹೋಗಿ ತನ್ನ ಪುಷ್ಕರ ಅಂದರೆ ಸೊಂಡಿಲ ತುದಿಯು ಸುಟ್ಟು ಹೋಗಲು ಪುಷ್ಕರ ಅಂದರೆ ನೀರನ್ನು ಕೊಡುವುದಾದ ಸರಸ್ಸಿಗೆ ಕೋಪದಿಂದ ಧುಮುಕಿರುವುದು. ಧೂಮವು ಮೇಘಮಂಡಲದವರೆಗೂ ಹೋಗಿ ಮಿಂಚುಗಳನ್ನು ಒಳಗಿಟ್ಟುಕೊಂಡು ಸುರಿಯುತ್ತಿರುವ ಅಗ್ನಿಬಾಣ ಸಮೂಹವನ್ನು ಕರೆಯುತ್ತಿರುವುದು ಅಥವಾ ಸುರಿಸುತ್ತಿರುವುದು. ಪ್ರಭುವೇ, ಹೊಗೆಯು ಕಿಂಡಿಗಳೆಂಬ ತುಂತುರುಗಳನ್ನು ಎಸೆಯುತ್ತಾ ಸುಳಿಸುಳಿಯಾಗಿ ಸುತ್ತುತ್ತಾ ಎಲ್ಲವನ್ನು ಆಕ್ರಮಿಸಿಕೊಂಡು ಆಕಾಶದಲ್ಲಿ ರತ್ನಪೂರ್ಣವಾದ ಸಮುದ್ರದಂತೆ ಇರುವುದು. ಜ್ವಾಲಾ ಶಿಖರಗಳಿಂದ ಗೌರವರ್ಣವಾಗಿ ಆಕಾಶವು ಮೃತ್ಯುವು ಓದಿಸಿಕೊಟ್ಟಿರುವ ಕುಂಕುಮದ ಭರಣಿಯೋ ಎಂಬಂತಿರುವುದು. ವೈರಿ ವೀರರು ಆಯುಧಧಾರಿಗಳಾಗಿ ಬಂದು ರಾಜನಾರಿಯರನ್ನು ಹೊತ್ತುಕೊಂಡು ಹೋಗುತ್ತಿರುವರು. ಇದೆಂತಹ ಅನ್ಯಾಯ, ಎಂತಹ ಕಷ್ಟ! ಆ ರಾಜಸೇವಕನು ರಾಜನಲ್ಲಿ ಹೇಳಿಕೊಳ್ಳುತ್ತಿರುವನು, ಮುಡಿಯಲ್ಲಿರುವ ಮಾಲೆಗಳ ಕುಸುಮಗಳು ಮಾರ್ಗ ಪ್ರಾಕಾರಗಳಲ್ಲೆಲ್ಲ ಉದಿರಿರುವವು. ಅವರ ಮುಡಿಗಳು ಅರ್ಧಾರ್ಧವಾಗಿ ಉರಿದು ಆ ಮೊಂಡ ಕೂದಲುಗಳುಳ್ಳ ಅವರ ವಕ್ಷಸ್ಥಳಗಳಲ್ಲಿಯೋ ಸ್ತನಗಳಲ್ಲಿಯೋ ಒದ್ದಾಡುತ್ತಿರುವವು. ಹುಟ್ಟಿರುವ ಬಟ್ಟೆಗಳು ಜಾರಿ ನಿತಂಬಗಳು ಜಘನಗಳು ಕಾಣಿಸುತ್ತಿರುವವು. ಕತ್ತಿನ ಹಾರಗಳು ಕಿತ್ತು ಹೋಗಿ ಉತ್ತಮವಾದ ಮುತ್ತುಗಳು ಎರಚಿರುವವು. ಆ ಸ್ತನಗಳು ಒಂದು ಸಲ ಕಂಡು ಇನ್ನೊಂದು ಸಲ ಕಾಣದಿರುವಾಗ ಆ ಪಕ್ಕದ ಕನಕ ಪ್ರಭೆಯು ಅಂದರೆ ಅವರ ಆಭರಣಗಳ ಪ್ರಭೆಯು ಹೊಳೆಯುವುದು. ಹೆಂಗಸರು ಕುರರಿಗಳಂತೆ ಅಂದರೆ ಹೆಣ್ಣು ಕ್ರೌಂಚ ಪಕ್ಷಿಗಳಂತೆ ಅಳುತ್ತಿರಲು ರಣರಂಗದ ಗದ್ದಲವು ಮುಚ್ಚಿ ಹೋಗಿರುವುದು. ಒಂದೇ ಸಮನಾಗಿ ಅರಚಿಕೊಂಡು ಪಾರ್ಶ್ವ ಒಡೆದು ಅಂದರೆ ಅಳ್ಳೆದೆ ಒಡೆದು ಸತ್ತು ಬಿದ್ದಿರುವರು. ರಕ್ತಕರ್ಧಮ ಅಂದರೆ ಕೆಸರಿನಿಂದಲೂ ಬಾಷ್ಪಾಂಬುವಿನಿಂದಲೂ ನೆನೆದು ಹುಟ್ಟಿದ್ದ ಸೀರೆಯ ಗಂಟು ಜಾರಿ ಹೋಗಿರಲು ಅವರನ್ನು ಗಂಡಸರು ಕಂಕುಳಿಗೆ ಕೈ ಹಾಕಿ ಬಲವಂತವಾಗಿ ಎಳೆದುಕೊಂಡು ಹೋಗುತ್ತಿರುವರು. ನಮ್ಮನ್ನು ಕಾಪಾಡುವವನಾರು ಎಂದು ದೀನರಾಗಿ ಸುತ್ತಲೂ ನೋಡುತ್ತಾ ಉತ್ಪಲಗಳ ಮಳೆಗರೆಯುತ್ತಿರುವರೋ ಎಂಬಂತೆ ಅಳುತ್ತಾ ಸೈನಿಕರಿಗೂ ದುಃಖವುಂಟು ಮಾಡುತ್ತಾ ಇರುವರು. ಶುಭ್ರವಾದ ಉಟ್ಟ ಬಟ್ಟೆಯೊಳಗಡೆಗಿಂದ ಕಮಲ ನಾಳದಂತೆ ಕೋಮಲವೂ ನಿರ್ಮಲವೂ ಆದ ತೊಡೆಗಳ ಮೂಲಸ್ಥಾನವೂ ಕಾಣುತ್ತಿರಲು ಈ ಅಂತಃಪುರ ವನಿತೆಯರು ಆಕಾಶ ಕಮಲ ಲತೆಗಳಂತೆ ಕಾಣುವರು. ಮಾಲೆ, ವಸ್ತ್ರ, ಆಭರಣ, ಅಂಗರಾಗಗಳೆಲ್ಲವೂ ಅಸ್ತವ್ಯಸ್ತವಾಗಿ ಕಣ್ಣೀರು ಸುರಿಸುತ್ತಾ ಮುಂಗುರುಳುಗಳೆಲ್ಲ ಚೆಲ್ಲಾಡಿ ಹೋಗಿರಲು ಕಾಮ ಸಮುದ್ರವನ್ನು ಆನಂದ ಮಂದಿರದಿಂದ ನಿರಂತರವಾಗಿ ಮಥಿಸಿದಾಗ ಹುಟ್ಟಿದ ರಾಜಲಕ್ಷ್ಮಿಯರೋ ಎನ್ನುವಂತೆ ಆ ಅಂತಃಪುರ ಸ್ತ್ರೀಯರು ಇರುವರು. ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಅಗ್ನಿದಗ್ಧ ಗೃಹಾದಿ ವರ್ಣನೆ ಎಂಬ 43ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.